ನಮ್ಮ ಜೊತೆಗೆ ವಿವೇಕ್, ನಿವೃತ್ತ ನೌಕಾಸೇನೆಯ ಕಮಾಂಡರ್, ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್ ಸರ್, ಆವಾಗಲೇ ಒಂದು ಪ್ರಶ್ನೆ ಕೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ, ಕಾಲ್ ಡಿಸ್ಕನೆಕ್ಟ್ ಆಯಿತು. ಅದೇನೋ ಇಂಟರ್ನ್ಯಾಷನಲ್ ಮರೀನ್ ಲಾಸ್ ಅಂತೇನೋ ಓದ್ತಾ ಇದ್ದೆ ನಾನು. ಅದರಲ್ಲಿ ಒಂದು ವಾಣಿಜ್ಯ ಹಡಗು, ಅದು ತೈಲ ಟ್ಯಾಂಕರ್ ಆಗಿರಲಿ, ಕಂಟೈನರ್ ಶಿಪ್ ಆಗಿರಲಿ, ಅದರ ಮೇಲೆ ಇನ್ನೊಂದು ದೇಶ, ಯಾವ ದೇಶದ ನೇವಿ ಯಾವ ಕಾರಣಕ್ಕೂ ಅಟ್ಯಾಕ್ ಮಾಡಬಾರ್ದು ಅಂತ. ಹೌದು, ಕರೆಕ್ಟ್. ಮತ್ತೀಗ ಇವರು ಅಮೆರಿಕದವ್ರು ಮಾಡ್ತಿರೋದೇನು, ಇರಾನ್ನವ್ರು ಮಾಡ್ತಿರೋದೇನು? ಆ ಲಾಗಿನ್ ಮರ್ಯಾದೆನೇ ಇಲ್ವಾ? ಈಗ ನೋಡಿ, ಈಗ ಯಾವಾಗ ವಾರ್ ಇನಿಷಿಯಲಿ ಯಾವಾಗ ಮೊದ್ಲು ಹೇಳಿದ್ರಲ್ಲ ಅವರು, ಮೊದ್ಲೇ ಟ್ರೇಡ್ ಎಲ್ಲ ಕರೆಕ್ಟ್ ನಡೀತಾ ಇತ್ತು. ಬಂದ್ ಯಾರೋ US ದವ್ರು ಬಂದು ಇರಾನ್ಗೆ ಅಟ್ಯಾಕ್ ಮಾಡಿದ್ರು. ಸೊ ವಾಟ್ ದೇ ಹ್ಯಾವ್ ಟು ಡೂ? ಅವ್ರಿಗೇನ್ ಮಾಡ್ಬೇಕು? ಯಾರ್ದು ಉದ್ದೇಶ ಏನಿದೆ ಇಲ್ಲಿ ಕರೆಕ್ಟ್ ಯಾರಿಗೂ ಕ್ಲಿಯರ್ ಆಗಿ ಗೊತ್ತೇ ಇಲ್ಲ. US ಸ್ಟಾರ್ಟಿಂಗ್ ಉದ್ದೇಶ ಬೇರೆನೇ ಇತ್ತು, ಏನೋ ಸ್ಟಾರ್ಟ್ ಚೇಂಜ್ ಅಂತೆ, ಅದಂತೆ ಇದಂತೆ. ಆಮೇಲೆ ಬೇರೆ ಚೇಂಜ್ ಆಯ್ತು. ಮತ್ತೆ ಇಸ್ರೇಲ್ ಜೋಡಿ ಅವ್ರ ಉದ್ದೇಶ ಏನೋ ಒಂದ್ ಮಾಡಿದ್ರು, ಆಮೇಲೆ ಅವ್ರಿಬ್ರದ್ದು ಉದ್ದೇಶ ಬೇರೆ ಆಯ್ತು. ಈಗ ಇರಾನ್ ಏನ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ಅವ್ರದ್ದು ಬೇರೆದಾಯ್ತು. ಈಗ ಅಲ್ಲಿ 10 ಪಾಯಿಂಟ್ಸ್ ಅಂತ ಹೇಳಿದ್ರಲ್ಲ, ಅವ್ರು ಸೀಸ್ ಫೈರ್ ಬಗ್ಗೆ ನೀವು ಮಾತಾಡಿದ್ರಿ. ಓಕೆ, ಈ ಟೈಮ್ದಾಗ ಯಾವಾಗ ಅವರು ಅಟ್ಯಾಕ್ ಮಾಡಿದ್ದಾರೆ ಅಥವಾ ಯಾರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಡಿಫೆನ್ಸ್ ಅಲ್ಲಿ ದೇ ಹ್ಯಾವ್ ಟು ಟೇಕ್ ಅಪ್ರೋಪ್ರಿಯೇಟ್ ಮೆಷರ್ಸ್. ಇದ್ರೊಳಗೆ ಏನ್ ಆಶ್ಚರ್ಯ ಇದೆ ಅಂದ್ರೆ, ಯಾರಿಗೂ 3 ಮಂದಿಗೆ ಏನಿದ್ದಾರೆ ಸ್ಟೇಕ್ ಹೋಲ್ಡರ್ಸ್, ಅವ್ರು ಹೇಗೆ ಪ್ಲೇ ಮಾಡಬೇಕು, ಆಟ ಆಡಬೇಕು ವಾರದಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಡೈನಾಮಿಕಲಿ ಚೇಂಜ್ ಆಗ್ತಾ ಇದೆ ಬಿಕಾಸ್ ಆಫ್ ಸಮ್ ರೀಸನ್ಸ್. ಅದರ ಪ್ರಶ್ನೆಗಳು US ದಿಂದ ಏನ್ ಬರ್ತಾ ಇದೆ ಅಂದ್ರೆ ಕ್ಲಿಯರ್ ಇಲ್ಲ. ಈಗ ಸದ್ಯ ಹೇಳಿದ್ರು ನಾವು ಸೀಸ್ ಫೈರ್ ಬರ್ತಾ ಇದೀವಿ, ಬಟ್ ಸೀಸ್ ಫೈರ್ ಅಂತ ಹೇಳಿ ಮತ್ತೆ ಅಟ್ಯಾಕ್ ಮಾಡ್ತಾ ಇದೀವಿ. ಅಂಡ್ ಸೀಸ್ ಫೈರ್ ಸಲುವಾಗಿ ಏನ್ ಯಾವ ಕಂಟ್ರಿ ಯೂಸ್ ಮಾಡಿದ್ದಾರೆ, ದಟ್ಸ್ ಪಾಕಿಸ್ತಾನ್. ಕರೆಕ್ಟ್? ಹೌದು. ಎಷ್ಟು ರಿಲಯಬಿಲಿಟಿ ಇದೆ ಅವ್ರದ್ದು? ಸೊ ಹೂ ವಿಲ್ ಟೆಲ್ ದೆಮ್? ಅವರು ಮತ್ತು ಇರಾನ್ದವರು ಹೇಳಿದ್ರು ಪಾಕಿಸ್ತಾನ್ಸ್ ಓನ್ಲಿ ರೋಲ್ ಹಿಯರ್ ಈಸ್ ಫಿಕ್ಸಿಂಗ್ ಅ ಪ್ಲೇಸ್, ಮಾತನಾಡುವುದಕ್ಕೆ ಒಂದು ಜಾಗ ಒದಗಿಸುವುದು, ಮತ್ತೆ ಇಷ್ಟೊತ್ತಿಗೆ ನೀವು ಬರ್ರಿ, ಇಷ್ಟೊತ್ತಿಗೆ ನೀವು ಬರ್ರಿ ಅಂತ ಕಮ್ಯುನಿಕೇಟ್ ಮಾಡೋದು. ಹೌದು, ಅಷ್ಟೇ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ರೋಲ್ ಕಾಣಿಸ್ತಾ ಇಲ್ಲ ನನಗೆ. ಹೌದು, ಅದೇ ರೋಲು. ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನ್ US ಹೇಳ್ತಾ ಇದ್ದಾರೆ ಅದೇ ಮಾಡ್ತಾ ಇದ್ದಾರೆ. ಹೌದಾ ಇಲ್ವಾ? ಹೌದು. ಇರಾನ್ ಅವ್ರದೇನ ಕೇಳ್ತಾ ಇದ್ದಾರೆ? ಇಲ್ಲ. ಸೊ ಅವ್ರು ಮಿಸ್ ಮಾಡಿದ್ದಾರೆ ಕಮ್ಯುನಿಕೇಶನ್ ನಲ್ಲಿ, ಇವ್ರು ಮಿಸ್ ಮಾಡಿದ್ದಾರೆ ಕಮ್ಯುನಿಕೇಶನ್. ಫಸ್ಟ್ ಅವ್ರದ್ದು ಪ್ರೈಮ್ ಮಿನಿಸ್ಟರ್ ಬಂದ್ರು, ಈಗ ಅವ್ರದ್ದು ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ, ಮುನೀರ್ ಸಾಹೇಬ್ ಬರ್ತಾ ಇದ್ದಾರೆ. ಸೊ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್. ಸೊ ಅವ್ರದ್ದು ಯಾರ ಕಡೆ ಅವ್ರದ್ದು ಕಂಟ್ರೋಲ್ ಇದೆ ಫಾರ್ ದಿಸ್ ಕಮ್ಯುನಿಕೇಶನ್, ದಟ್ ನೀಡ್ಸ್ ಟು ಬಿ ಅಂಡರ್ಸ್ಟುಡ್. ನಾವು ಈಗ ನೀವು ನೋಡಿದ್ರಲ್ಲ, ಈಗ ಇದ್ರ ಪರಿಣಾಮ ಏನಾಗ್ತಾ ಇದೆ, ಆಗಲೇ ಹೇಳಿದ್ರು ಗ್ಲೋಬಲಿ ಎಲ್ಲರಿಗೂ ತ್ರಾಸ ಆಗ್ತಾ ಇದೆ. ಹೌದು. ಸೊ ಈ ಗ್ಲೋಬಲಿ ತ್ರಾಸದಲ್ಲೇ India is maintaining in a very good way, but question here is that how much time can we sustain? ಇದೇ ಈಗ ಹೇಳಿದ್ರು ನಮ್ ಇಂಡಿಯನ್ ಶಿಪ್ಸ್ ಮೇಲೂ ಫೈರ್ ಮಾಡಿದ್ದಾರೆ. On whose instructions? Yes. No, there is no single person to give instructions in Iran, alva? ಇಲ್ಲ. ಈಗ ನೋಡಿ ನೀವು, just decentralized command. Lot of things cannot be understood here strategically. ಅವ್ರು ಹೇಳಿದ್ರಲ್ಲ, lot of things are played behind and everything is right in war. ಈಗ ನಮ್ ಶಿಪ್ ಅವ್ರು ಬಿಡ್ತಾ ಇದ್ರು, ಸಡನ್ಲಿ ಯಾಕೆ ಮಾಡಿದ್ರು? ಅಂಡ್ ನಾವು ಸಡನ್ಲಿ ಅವ್ರಿಗೆ ಯುವಾನ್ದಾಗ ಯಾಕೆ ಕೊಡ್ತಾ ಇದ್ದೇವೆ, ಚೈನೀಸ್ ಕರೆನ್ಸಿದಾಗ ಯಾಕೆ ಕೊಟ್ವಿ ನಾವು? ಓಕೆ. ಸೊ ದೇರ್ ಇಸ್ ಸಮಥಿಂಗ್ ಹಿಡನ್ ಥಿಂಗ್ಸ್ ವಿಚ್ ಆರ್ ದೇರ್ ವಿಚ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಇದು ತಿಳ್ಕೊಬೇಕು ನಾವು. ಅಂಡ್ ದ ಸ್ಟ್ರಾಟಜೀಸ್ ಇಸ್ ಗೋಯಿಂಗ್ ಆನ್ ಚೇಂಜಿಂಗ್ ಸೋ ಡೈನಾಮಿಕ್ಲಿ, ಅಂಡ್ ಇಟ್ ಇಸ್ ಆನ್ ಅ ಥ್ರೆಶೋಲ್ಡ್. ಯಾವಾಗ ಇದು ಎಲ್ಲಿದ್ ಬರ್ನ್ ಆಗಿ ಇಟ್ ವಿಲ್ ಬಿಕಮ್ World War III, ವಿ ಡೋಂಟ್ ನೋ. ಪೀಸ್ ಅಂತ ಹೇಳಿ ಪೀಸ್ಗೆ ನೀವು ಇಂಟೆನ್ಷನ್ ತೋರಿಸ್ತಾ ಇಲ್ಲ ಅಂದ್ರೆ ಏನು? ದಟ್ ಇಸ್ ದ ಪ್ರಾಬ್ಲಮ್. ನೀವು ಪೀಸ್ ಸಲುವಾಗಿ ಎಬ್ರು ಪಾಯಿಂಟ್ಸ್ ಮಾಡಿದ್ರು, ಬಂದ್ರು, ಭೇಟಿ ಆಗಿದ್ರು, ಬಟ್ ನೋಬಡಿ ಅಗ್ರೀಡ್ ಅಂಡ್ ದೇ ಜಸ್ಟ್ ವೆಂಟ್ ಆಫ್. ಸೊ ಈಗ ಈ ಮಾತುಕತೆಗಳು ಹೋಗ್ತಾ ಇರೋ ದಾರಿಯನ್ನ ನೋಡಿದ್ರೆ, ಡೊನಾಲ್ಡ್ ಟ್ರಂಪ್ ಈಗೋ ಸ್ಯಾಟಿಸ್ಫೈ ಯಾರು ಮಾಡ್ತಾರೆ ಅವ್ರು ಗೆಲ್ತಾರೆ, ಎಲ್ಲ ಸಮಾಧಾನಕ್ಕಾಗುತ್ತೆ ಅಂತ. ಇಸ್ ಇಟ್ ಜಸ್ಟ್ ಈಗೋ? ದೆನ್ ವಾಟ್ ಸರ್? ಈಗ ಸೀಸ್ ಫೈರ್ ಅಗ್ರಿಮೆಂಟ್ ಸೈನ್ ಹಾಕಿದ್ರು ಅಂತಂದ್ರೆ ಆಯ್ತಪ್ಪ, ಇರಾನಿಗೆ ಯಾವ ಹಡಗು ಹೋಗುತ್ತೆ, ಹೋಗ್ಲಿ ಬರುತ್ತೆ ಬರ್ಲಿ ಅನ್ಬೇಕಾಗಿತ್ತು ಡೊನಾಲ್ಡ್ ಟ್ರಂಪ್. ಸೀಸ್ ಫೈರ್ ಆಗಬೇಕು, ಇರಾನಿನ ಜೊತೆಗೆ ಯಾವ ಹಡಗು ಹೋಗ್ಬೇಕು, ಹೋಗಬಾರ್ದು, ಬರಬಾರ್ದು, ಇದು ಈಗೋ ಅಲ್ವಾ? ನೋಡಿ, ಗ್ಲೋಬಲ್ ಎಕನಾಮಿಕ್ಸ್ ಇಸ್ ಡಿಪೆಂಡೆಡ್ ಅಪಾನ್ 2-3 ಮೇಜರ್ ಲಾಬೀಸ್. ಓಕೆ. ಆರ್ಮ್ಸ್ ಲಾಬಿ. ಓಕೆ. ಸೆಕೆಂಡ್ ಇಸ್ ಯೋರ್ ಮೆಡಿಕಲ್ ಲಾಬಿ. Correct? Yes. So these are the major players in US. Who is controlling them? And next, US wants to have the economic power. And
all the powers which they want. And they want to, ಅವ್ರಿಗೆ ಎಲ್ಲರಿಗೂ ಕಂಟ್ರೋಲ್ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. But obviously somebody has to stand up and say no. Right? But who is right and wrong, we cannot just conclude it, because we cannot say that Iran is fully correct in everything. Yes. ಅವ್ರದ್ದು ಯುರೇನಿಯಂ ಬೇಕು, ಬಾಕಿದವ್ರದ್ದು ಬೇಡ. Enriched uranium, yes, it's dangerous to the whole world. But how much? ಬಾಕಿ ಕಡೆದವ್ರಿಲ್ಲ. ಇರಾನ್ಗೆ ಯಾರು ಟೆಕ್ನಾಲಜಿ ಕೊಟ್ಟರು? It's again a rogue state with whom they are negotiating with them. Correct? So why they are not questioning? Our US Senate ದಲ್ಲೇ ಒಬ್ರು ಕೇಳಿದ್ರು, ಅಲ್ಲಿ ಆಗ್ತಾ ಇದೆ enrichment ಎಲ್ಲ ಆಗ್ತಾ ಇದೆ, that is becoming more dangerous, but nobody is questioning Pakistan. So these all things are so complex, and ಈಗ ಹೇಳಿದ್ರಲ್ಲ, somebody wants to create these things so that they want to control the whole globe with respect to economic plus strategical powers. ಸೊ ಅದೇ ನೋಡ್ತಾ ಇದ್ದಾರೆ. ಸೊ ನಿಮ್ದು ಕ್ವೆಶ್ಚನ್ ಏನ್ ಕೇಳಿದ್ರಲ್ಲ, ಇಂಟರ್ನ್ಯಾಷನಲ್ ವಾಟರ್ಸ್ ಇದಾವೆ, ಎಲ್ಲ ಇದಾವೆ, ಬಟ್ ಹೂ ಇಸ್ ಕಂಟ್ರೋಲಿಂಗ್ ಇಟ್? So many times everybody is interfering here in each other's this one. Navy ಹೋಗ್ತಾ ಇದಾವೆ, Chinese have also intruded us, US also introduced our Indian airspace, water space, but it's not coming out properly. ಹಾಗಿದ್ರೆ ಅಂತಾರಾಷ್ಟ್ರೀಯ ಸಮುದಾಯದ ಏನು ರೋಲ್ ಪ್ಲೇ ಮಾಡೋದಕ್ಕೆ ಇಲ್ವಾ ಸರ್? ಈಗ ಯುನೈಟೆಡ್ ನೇಷನ್ಸ್ ರೋಲ್ ಪ್ಲೇ ಮಾಡೋದಕ್ಕೆ ಏನೂ ಇಲ್ವಾ? ಯುನೈಟೆಡ್ ನೇಷನ್ಸ್ ಎಷ್ಟು ಕಂಟ್ರೋಲ್ ಮಾಡ್ತಾ ಇದೆ ನೋಡಿ, ಅದಕ್ಕೆ ಎಲ್ಲರಿಗೂ ಇದು ಪ್ರಾಬ್ಲಮ್ ಆಗ್ತಾ ಇದೆ. ಯುನೈಟೆಡ್ ನೇಷನ್ಸ್ ಹ್ಯಾಸ್ ಟು ಕಮ್ ಫ್ರಂಟ್ ಅಂಡ್ ಕಂಟ್ರೋಲ್ ದೀಸ್ ಥಿಂಗ್ಸ್. ಬಟ್ ಎಷ್ಟು ಮಂದಿ ಅಗ್ರಿ ಆಗ್ತಾ ಇದ್ದಾರೆ? Israel has agreed it. It has straight away told in one of the forums that I don't agree to the things. ಹೌದಾ ಇಲ್ವಾ? ನಿಮಗೂ ಗೊತ್ತಿದೆ, ನಿಮ್ಮಲ್ಲೇ ಐ ಥಿಂಕ್ ಒನ್ ಆಫ್ ದ ನ್ಯೂಸ್ ದಲ್ಲಿ ನೋಡಿದ್ದೆ ನಾನು. ದೇ ಶೋಡ್ ದಟ್ ದಿಸ್ ವೇರ್ Israel, I'll not name them, it's an Israeli representative told UN that we are not going to agree to these things directly. Yes, yes. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.